ನಮಸ್ಕಾರ 9 AM ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಿನಲ್ಲಿ ಮೆಟ್ರೋ ಪಿಲ್ಲರ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಯನ್ನ ಪೂರ್ಣಗೊಳಿಸಿದ್ದಾರೆ ಪೊಲೀಸರು. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಜನವರಿ 10ರಂದು ನಡೆದಂತಹ ಈ ಒಂದು ಅನಾಹುತಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಕರಣದ ಕಂಪ್ಲೀಟ್ ಆದಂತಹ ತನಿಖೆಯನ್ನ ಮುಗಿಸಿದ್ದಾರೆ ಪೊಲೀಸರು. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜನವರಿ 10ರಂದು ಮೆಟ್ರೋ ಕಬ್ಬಿಣದ ಪಿಲ್ಲರ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಾಯಿ ತೇಜಸ್ವಿನಿ, ಮಗ ವಿಹಾನ್ ಸಾವನ್ನಪ್ಪಿದ್ರು. ಈ ಘಟನೆಯಲ್ಲಿ ಈ ಬಗ್ಗೆ ತನಿಖೆ ನಡೆಸಿದ್ದ ಗೋವಿಂದಪುರ ಪೊಲೀಸರು ಈಗ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಐಐಟಿ 2 ವರದಿ ಹಾಗೆಯೇ FSL ರಿಪೋರ್ಟ್ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಟ್ಟು 9 ಮಂದಿಯ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಶೀಘ್ರವೇ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಗೋವಿಂದಪುರ ಪೊಲೀಸರು. ಈ ಪ್ರಕರಣದಲ್ಲಿ 9 ಮಂದಿಯ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅವತ್ತು ನಡೆದಂತಹ ಘಟನೆಯ ಬಗ್ಗೆ, ಮೆಟ್ರೋ ಪಿಲ್ಲರ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳು ಏನು ಉಲ್ಲೇಖ ಮಾಡಿದ್ದಾರೆ ಪೊಲೀಸರು? ನವಿತಾ, ಖಂಡಿತವಾಗ್ಲೂ ಅಂದರೆ ಜನವರಿ 10ನೇ ತಾರೀಕು ಈ ಒಂದು ದುರ್ಘಟನೆ ನಡೆಯುತ್ತೆ. ತಾಯಿ ಮಗು ಬೈಕ್ನಲ್ಲಿ ಹೋಗ್ತಾ ಇದ್ದ ಒಂದು ಸಾವನ್ನಪ್ಪಿರ್ತಕ್ಕಂಥದ್ದು. ಇದಾದ ಬಳಿಕ ಪೊಲೀಸರು, ಗೋವಿಂದಪುರ ಪೊಲೀಸರು ಸಾಕಷ್ಟೊಂದು ಎಚ್ಚರಗೊಂಡು ಸಾಕಷ್ಟೊಂದು ತನಿಖೆಗಳನ್ನು ಕೈಗೊಳ್ತಾರೆ. ಜೊತೆಗೆ ಹೈದರಾಬಾದ್ ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ ಒಂದು ತನಿಖಾ ಒಂದು ಸಂಸ್ಥೆಯವರು ಕೂಡ ಬಂದು ಇಲ್ಲಾಗಲೇ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವು ರಿಪೋರ್ಟ್ಗಳನ್ನು ಈಗಾಗಲೇ ಗೋವಿಂದಪುರ ಪೊಲೀಸರು ಕೂಡ ನೀಡಿರ್ತಕ್ಕಂಥದ್ದು. ಆ ರಿಪೋರ್ಟಿನ ಆಧಾರದ ಮೇಲೆ ಕೆಲವು ಅಂಶಗಳನ್ನು ಪಡೆದುಕೊಂಡು ಪೊಲೀಸರು ತನಿಖೆಯನ್ನು ಕೈಗೊಳ್ತಾರೆ. ಜೊತೆಗೆ ತನಿಖಾ ಸಂಸ್ಥೆ ಅಂದರೆ ಏನು IIT ಹೈದರಾಬಾದ್ ಅವರಾಗಿರ್ಬೋದು ಅಥವಾ ಸ್ಥಳದಲ್ಲೇ ಟೆಂಡರ್ ಅನ್ನು ಪಡೆದಿರ್ತಕ್ಕಂಥ ಅಧಿಕಾರಿಗಳನ್ನಾಗಿರ್ಬೋದು ಸಾಕಷ್ಟು ಒಂದು ವಿಚಾರಣೆಯನ್ನು ಮಾಡ್ತಾರೆ. ಸುಮಾರು 3-4 ತಂಡಗಳನ್ನಾಗಿ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಹೇಗೆ ಮೆಟ್ರೋ ಪಿಲ್ಲರ್ ಬಿತ್ತು ಅಂತ ಈ ಎಲ್ಲ ಅಂಶಗಳನ್ನು ಒಳಗೊಂಡು ತನಿಖೆ ಕೈಗೊಂಡ ಗೋವಿಂದಪುರ ಪೊಲೀಸರು ಈಗ ಚಾರ್ಜ್ ಶೀಟ್ ಅನ್ನು ಕೂಡ ರೆಡಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ರಿಪೋರ್ಟ್ ಏನು ಕೊಟ್ಟಿದ್ದಾರೆ IIT ಅಧಿಕಾರಿಗಳು ಅದನ್ನು ಕೂಡ ಇಟ್ಕೊಂಡು ಸಾಕಷ್ಟು ಒಂದು ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡಿ ಈಗ ಸಿದ್ಧತೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಈಗಾಗಲೇ 9 ಮಂದಿ ವಿರುದ್ಧ ಕೂಡ ಇನ್ನು ಕೆಲವೇ 3-4 ದಿನಗಳಲ್ಲಿ ಸಲ್ಲಿಕೆ ಮಾಡೋಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿರ್ತಕ್ಕಂಥದ್ದು. ಇನ್ನು 9 ಜನ ವಿರುದ್ಧ ಕೂಡ ಈಗಾಗಲೇ ಚಾರ್ಜ್ ಶೀಟ್ ನೀಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಮೆಟ್ರೋ ಪಿಲ್ಲರ್ ಕುಸಿತಕ್ಕೆ ಕಾರಣ ಏನು, ಏನೊಂದು ಸುಮಾರು ಅಂದರೆ 2-3 ಕಂಪನಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥ ಪೊಲೀಸರು, ಗೋವಿಂದಪುರ ಪೊಲೀಸರು ಏನಂತಂದರೆ ಚಾರ್ಜ್ ಶೀಟಲ್ಲಿ ಕಂಪ್ಲೀಟಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಏನಂತಂದರೆ ಒಂದು ಬೇಸಿಕಲಿ ಅಂದರೆ ಕಟ್ಟಡವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕಾದ್ರೆ ಅದು ಸರಿಯಾದ ಒಂದು ರೀತಿ ಅದು ಗ್ರಿಪ್ಪಲ್ಲಿ ಮಾಡಲಿಲ್ಲ. ಜೊತೆಗೆ ಮೆಟ್ರೋ ಪಿಲ್ಲರ್ ಅಂಡರ್ ಕನ್ಸ್ಟ್ರಕ್ಷನ್ ಇರಬೇಕಾದ್ರೆ ಸರಿಯಾದ ಒಂದು ಪ್ರಾಮುಖ್ಯತೆ ಕೊಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ನೀಡ್ಸ್ ಅಂತ ಏನಿದೆ ಅದು ಯಾವುದು ಕೂಡ ಸರಿಯಾಗಿ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ರಿಪೋರ್ಟ್ ಅಂಶಗಳನ್ನು ಉಲ್ಲೇಖ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ IIT ಸಂಸ್ಥೆಯಿಂದ ಸ್ಥಳೀಯ ಏನೊಂದು ಪಡ್ಕೊಂಡಿರ್ತಾರೆ ಅಂದ್ರೆ ಟೆಂಡರ್ ನ ಪಡ್ಕೊಂಡಿರ್ತಾರೆ ಅವರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಹಾಜರುಪಡಿಸಿ ಅವರನ್ನು ಕೂಡ ಒಂದು ಪಕ್ಷದಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ವಿಧಾನಸಭೆ ಚುನಾವಣೆ, ಬಿಜೆಪಿಯಲ್ಲಿ ಟಿಕೆಟ್ ಟೆನ್ಷನ್. 5 ತಂಡ, ಹಲವು ಮಾನದಂಡ. ಹೇಗಿರಲಿದೆ ಅಭ್ಯರ್ಥಿ ಆಯ್ಕೆ? ಅಸಮಾಧಾನ, ಬಂಡಾಯ ಶಮನ. ಪಂಚ ತಂಡದ ಮೆಗಾ ಪ್ಲಾನ್. ಟಿಕೆಟ್ ಪಂಚ ಟೆನ್ಷನ್. ವಿಧಾನಸಭೆ ಚುನಾವಣೆಗೆ ಎಲ್ಲಾ ಪಕ್ಷಗಳು ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. JDS, ಕಾಂಗ್ರೆಸ್ನಿಂದ ಟಿಕೆಟ್ ಫೈನಲ್ನ ಸರ್ಕಸ್ ನಡೀತಾ ಇದೆ. ಬಿಜೆಪಿಯಲ್ಲೂ ಅದೇ ಸಿಚುವೇಶನ್. ಟಿಕೆಟ್ ಫೈನಲ್ಗೆ 5 ಪ್ರತ್ಯೇಕ ತಂಡವನ್ನ ಈಗ ರಚನೆ ಮಾಡಲಾಗಿದೆ. ಅಭ್ಯರ್ಥಿಗಳ ಆಯ್ಕೆಗೆ ಕಸರತ್ತು ಮಾಡಲಾಗ್ತಾ ಇದೆ 3 ಪಕ್ಷಗಳಲ್ಲೂ. ಬಿಜೆಪಿಯಲ್ಲೂ ಟಿಕೆಟ್ ಫೈನಲ್ಗೆ ಈಗ 5 ಪ್ರತ್ಯೇಕ ತಂಡಗಳ ರಚನೆ. ಜನಸಂಕಲ್ಪ ಯಾತ್ರೆ ಬಳಿಕ ಈ ತಂಡದಿಂದ ಕ್ಷೇತ್ರ ಸಂಚಾರ ನಡೆಯಲಿದೆ. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ವರಿಷ್ಠರಿಗೆ ಕಳುಹಿಸಲಾಗುತ್ತೆ. ಕ್ಷೇತ್ರಗಳಲ್ಲಿ ಬಂಡಾಯ ಏಳದಂತೆ ನೋಡಿಕೊಳ್ಳೋದು, ಕ್ಷೇತ್ರಗಳಲ್ಲಿ ಸಂಚರಿಸಿ ಆಕಾಂಕ್ಷಿಗಳ ಪಟ್ಟಿಯನ್ನ ಸಿದ್ಧ ಮಾಡೋದು, ಯಾರ ಪರ ಅಲೆ ಇದೆ, ಸರ್ವೆ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡುತ್ತೆ ಈ ತಂಡ.
ಹೆಚ್ಚು ಆಕಾಂಕ್ಷಿಗಳಿದ್ರೆ ಒಂದು ಕ್ಷೇತ್ರದಲ್ಲಿ ಆ ಆಕಾಂಕ್ಷಿಗಳಲ್ಲಿ ಯಾರು ಉತ್ತಮರು ಅನ್ನುವ ಆಯ್ಕೆಯನ್ನು ಈ ತಂಡ ಮಾಡುತ್ತೆ. ಕ್ಷೇತ್ರಗಳಲ್ಲಿ ಬಂಡಾಯ ಏಳದ ಹಾಗೆ ನೋಡಿಕೊಳ್ಳುವುದು ಕೂಡ ಈ ತಂಡದ ಕೆಲಸ. ಬಿಜೆಪಿಯ ಟಿಕೆಟ್ಗೆ ಈಗ ಟೀಮ್ಗಳನ್ನ ರಚನೆ ಮಾಡಲಾಗಿದೆ. 5 ತಂಡಗಳನ್ನ ಈಗಾಗಲೇ ರಚನೆ ಮಾಡಲಾಗಿದ್ದು ಆ 5 ತಂಡಗಳು ಯಾವುದು ಅನ್ನೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲ ತಂಡ ಸಿಟಿ ರವಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಡಿಕೆ ಅರುಣಾ ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ. ಈಗ 5 ತಂಡಗಳನ್ನ ನೇಮಕ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, 3 ಪಕ್ಷಗಳಿಗೂ ಅಭ್ಯರ್ಥಿಗಳ ಆಯ್ಕೆಯ ಕಗ್ಗಂಟೆ ಇರೋದು. ಬಿಜೆಪಿಗ ಯಾವ ಮಾನದಂಡಗಳನ್ನ ಇಟ್ಟುಕೊಂಡು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ಹೊರಟಿದೆ? ಈ ತಂಡಗಳ ಜವಾಬ್ದಾರಿ ಏನು? ನವಿತಾ, ಈಗಾಗಲೇ ಇನ್ನು 2 ತಿಂಗಳು ಮಾತ್ರ ಚುನಾವಣೆಗೆ ಬಾಕಿ ಇರುವಂತದ್ದು. ಕಾಂಗ್ರೆಸ್ ಈಗಾಗಲೇ ಟಿಕೆಟ್ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಆದರೆ ಆಡಳಿತ ಪಕ್ಷವಾಗಿರತಕ್ಕಂಥ ಬಿಜೆಪಿ ಇನ್ನೂ ಕೂಡ ಗಮನವನ್ನು ಕೊಟ್ಟಿಲ್ಲ. ಯಾಕಂದ್ರೆ ಈಗಾಗಲೇ 3 ಸರ್ವೆಯನ್ನ ಮಾಡಿಸಲಾಗಿದೆ. ಆ ಒಂದು ಸರ್ವೆಯಲ್ಲಿ ಯಾರು ಅತಿ ಹೆಚ್ಚು ಜನರನ್ನು ವಿಶ್ವಾಸ ಗಳಿಸಿದರೆ ಅವರಿಗೆ ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಲೆಕ್ಕಾಚಾರವನ್ನ ರಾಜ್ಯದ ಬಿಜೆಪಿ ನಾಯಕರು ಹಾಕೊಂಡಿರುವಂತದ್ದು. ಅದಕ್ಕೋಸ್ಕರವಾಗಿಯೇ ಇನ್ನು 1 ತಿಂಗಳು ಅನ್ನುವಂಗೆ ಈಗಾಗಲೇ ಚುನಾವಣೆ ಟಿಕೆಟ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಅದಕ್ಕೋಸ್ಕರವಾಗಿಯೇ ಸುಮಾರು 5 ತಂಡಗಳನ್ನ ಈಗಾಗಲೇ ರಚನೆ ಮಾಡಿ ರಾಜ್ಯ ಬಿಜೆಪಿ ನಾಯಕರು ಅಭ್ಯರ್ಥಿಗಳ ಆಯ್ಕೆಗೆ ಮುಂದಾಗಿರುವಂತದ್ದು. ಈ ಒಂದು 5 ಜನರ ತಂಡ ಏನಿದ್ದಾರೆ ಅವರು ಇಡೀ ರಾಜ್ಯ ಪ್ರವಾಸವನ್ನ ಮಾಡೋದ್ರ ಮುಖಾಂತರವಾಗಿ ಇವರು ತಂಡಗಳಿಗೆ ಮುಖ್ಯವಾಗಿ ವಿವಿಧ ಜಿಲ್ಲೆಗಳ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ. ಆ ಒಂದು ಜಿಲ್ಲೆಗಳಿರತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡಬೇಕು. ಮತ್ತೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಶಕ್ತಿ ಸಾಮರ್ಥ್ಯ ಏನು, ಮತ್ತೆ ಅವರು ಜಾತಿಯಲ್ಲಿ ಎಷ್ಟು ಪ್ರಾಬಲ್ಯವನ್ನು ಹೊಂದಿದ್ದಾರೆ, ಮತ್ತೆ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಹಿಡಿತವನ್ನ ಸಾಧಿಸಿದ್ದಾರೆ, ಅದ್ರ ಜೊತೆಗೆ ಮುಖ್ಯವಾಗಿ ಎಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ, ಅಂತಿಮವಾಗಿ ಅವ್ರನ್ನ ಎಷ್ಟು ಆಯ್ಕೆಯನ್ನ ಮಾಡಬೇಕು. ಅದ್ರ ಜೊತೆಗೆ ಒಂದ್ ವೇಳೆ ಟಿಕೆಟ್ ಇಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡದೇ ಆದಲ್ಲಿ ಬೇರೆಯವರು ಕೂಡ ಅಸಮಾಧಾನ ಹೇಳುವಂತ ಸಾಧ್ಯತೆ ಇದೆ. ಅಂತವ್ರನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಬಂಡಾಯ ಹೇಳದಂತೆ ಅವ್ರ ರೀತಿ ಒಗ್ಗಟ್ಟು ಮೂಡಿಸುವಂತದ್ದು. ಆ ಮುಖಾಂತರವಾಗಿ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ನಿರ್ಮಾಣವಾಗದ ರೀತಿಯಲ್ಲಿ ಒಂದು ರೀತಿ ಒಂದಷ್ಟು ಅವಲೋಕನ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ತಂಡಕ್ಕೆ ಜವಾಬ್ದಾರಿಯನ್ನು ಕೊಡಲಾಗಿರುವಂತದ್ದು. ವಿಜಯ ಸಂಕಲ್ಪ ರಥಯಾತ್ರೆ ಮುಗಿದ ಬಳಿಕವಾಗಿ ಅಂದ್ರೆ ಮಾರ್ಚ್ 25ರ ನಂತರವಾಗಿ ಈ ಒಂದು 5 ಜನ ತಂಡ ಏನಿದ್ದಾರೆ ಅವರೆಲ್ಲರೂ ಕೂಡ ರಾಜ್ಯ ಪ್ರವಾಸವನ್ನ ಮಾಡೋದ್ರ ಮುಖಾಂತರವಾಗಿ ತಮ್ಮ ಜಿಲ್ಲೆಗಳಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಸ್ಥಳೀಯ ಮಟ್ಟದಲ್ಲಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಸುಮಾರು ಈಗಾಗಲೇ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲೇ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಇದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಬೇರೆ ಇರಬಹುದು, ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಮಾತ್ರ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಅಂತಿಮವಾಗಿ ಸುಮಾರು 12 ಜನ ಟಿಕೆಟ್ ಆಕಾಂಕ್ಷಿಗಳಿದ್ರೆ ಅವ್ರನ್ನ 3 ಜನರಿಗೆ ಇಳಿಸುವಂತದ್ದು. ಆ ಮುಖಾಂತರವಾಗಿ ರಾಜ್ಯ ಕೋರ್ ಕಮಿಟಿ ಸಭೆಗೆ ಆ ಒಂದು 3 ಜನ ಅಭ್ಯರ್ಥಿಗಳ ಹೆಸರನ್ನ ಶಿಫಾರಸು ಮಾಡುವಂತದ್ದು. ಅಲ್ಲಿ ರಾಜ್ಯ ಮಟ್ಟದಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಕೇಂದ್ರ ಶಿಸ್ತು ಸಮಿತಿಗೆ, ಕೇಂದ್ರ ಚುನಾವಣೆಯ ಸಮಿತಿಗೆ ಕಳಿಸಿಕೊಡುವಂತದ್ದು. ಆ ಮುಖಾಂತರವಾಗಿ ಚುನಾವಣೆ ದಿನಾಂಕ ಘೋಷಣೆಯಾದ ಬಳಿಕವಾಗಿ ಟಿಕೆಟ್ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಅದಕ್ಕೋಸ್ಕರವಾಗಿ ಈ ಒಂದು 5 ತಂಡಗಳನ್ನ ರಚನೆಯನ್ನ ಮಾಡೋದ್ರ ಮುಖಾಂತರವಾಗಿ ಟಿಕೆಟ್ ಅಭ್ಯರ್ಥಿಗಳ ಆಯ್ಕೆಗೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ, 4 ಜನರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು. ಎಲ್ಲ ಒಂದು ಕಡೆಗೆ ಹಾಲಿ ಇರತಕ್ಕಂಥ ಶಾಸಕರಿಗೂ ಕೂಡ ಈ ಒಂದು ವಿಚಾರ ಒಂದು ರೀತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಈಗಾಗಲೇ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಹೇಳಿಕೆಯಿಂದಾಗಿ ಎಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋ ಒಂದು ವಿಚಾರದಲ್ಲಿ ತಲೆ ಕೆಡಿಸಿಕೊಂಡು ರಾಜ್ಯ ನಾಯಕರ ಬಳಿ ಈಗಾಗಲೇ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ, ನಮಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಸಿದ್ದರಾಮಯ್ಯ ಅಖಾಡ ಮಾಜಿ ಶಿಷ್ಯನ ರಣತಂತ್ರ. ಸಿದ್ದು ಸೋಲಿಗೆ ಪಣ, ಕ್ಷೇತ್ರದಲ್ಲಿ ಸಂಚಲನ. ಮುಸ್ಲಿಂ ಮತಗಳೇ ಟಾರ್ಗೆಟ್. ಇಬ್ರಾಹಿಂ ಸ್ಕೆಚ್ ಹೇಗಿದೆ? ಸಿದ್ದುಗೆ ಮುಸ್ಲಿಂ ಬಲೆ. ಕೋಲಾರದಲ್ಲಿ ಗೆಲುವಿಗೆ ಸಿದ್ದರಾಮಯ್ಯ ಅವರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಸೋಲಿಗೆ ಮಾಜಿ ಆಪ್ತ ಮಾಸ್ಟರ್ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಸಿಎಂ ಇಬ್ರಾಹಿಂ, ರಾಜ್ಯಾಧ್ಯಕ್ಷರು ಜೆಡಿಎಸ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ಶ್ರೀನಾಥವನ್ನ ಗೆಲ್ಲಿಸೋದಕ್ಕೆ ಇಬ್ರಾಹಿಂ ಅವರು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಕೋಲಾರ ಕ್ಷೇತ್ರದಲ್ಲೇ ಸಿಎಂ ಇಬ್ರಾಹಿಂ ಅವರು ಸಭೆಯ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ. 2-3 ತಿಂಗಳಲ್ಲಿ ಈಗಾಗಲೇ ಜೆಡಿಎಸ್ 8 ಬಾರಿ ಸಭೆಯನ್ನ ಮಾಡಿದೆ, ಕಾರ್ಯಕ್ರಮಗಳನ್ನ ಮಾಡಿದೆ. ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಕೋಲಾರದ ಪ್ರತಿ ವಾರ್ಡ್ ಅಲ್ಲೂ ಮತಬೇಟೆಯನ್ನ ಮಾಡ್ತಾ ಇದೆ.
ಒಟ್ಟು 35 ವಾರ್ಡ್ಗಳಲ್ಲಿ 17ರಲ್ಲಿ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಒಂದು ಕ್ಷೇತ್ರಗಳು, ಆ ವಿಭಾಗಗಳನ್ನ ಇಟ್ಟುಕೊಂಡು ಈಗ ಆ ಮತಗಳನ್ನ ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ JDS ಮಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಸಭೆಯ ಮೇಲೆ ಸಭೆಯನ್ನ ಮಾಡ್ತಾ ಇದ್ದು ಆಲ್ಮೋಸ್ಟ್ ಈಗ 8 ಸಭೆಗಳನ್ನ ಕಾರ್ಯಕ್ರಮಗಳನ್ನ ಮಾಡುವುದರ ಮೂಲಕ ಆ ಮತಗಳನ್ನ ಪಡೆದುಕೊಳ್ಳುವಂತಹ ಪ್ರಯತ್ನ JDS ನಿಂದ ನಡೀತಾ ಇದೆ. ಪ್ರತಿಯೊಂದು ಕಿಟ್ಗಳು, ಮೆಡಿಸಿನ್ಸ್ ಕಿಟ್ಗಳು, ತರಕಾರಿ ಸಮೇತ ತೊಗೊಂಡು ಹೋಗಿ ಮಾರ್ಕೆಟಿಂದ ತರಕಾರಿ ದುಡ್ಡು ಕೊಟ್ಟು ತೊಗೊಂಡು ಹೋಗಿ ಪ್ರತಿಯೊಬ್ಬರಿಗೂ ಹಂಚಿದ್ದಾರೆ. ಮನೆಗೆ ಹಂಚಿದ್ದಾರೆ. ತರಕಾರಿಯಿಂದ ಹಿಡಿದು ಟಮಾಟೆಯಿಂದ ಹಿಡಿದು ಪ್ರತಿಯೊಂದು, ಅಕ್ಕಿಯಿಂದ ಹಿಡಿದು ಪ್ರತಿಯೊಂದು ಮಾಡಿದ್ದಾರೆ. ಆ ಟೈಮಲ್ಲಿ ಯಾವ ಪಕ್ಷದವರು ಬಂದು ಹೆಂಗಿದ್ದೀರಿ, ಬದುಕಿದ್ದೀರಾ, ಹೋಗಿದ್ದೀರಾ ಏನು ಕೇಳಿಲ್ಲ ಇಷ್ಟವರೆಗೂ. ಇವ್ರು ಬಂದು ಈ ಥರ ಕೇಳೋರು, ಈ ಥರ ಮಾಡೋರು, ಅದಕ್ಕೆ ನಮ್ಗೆ ಒಳ್ಳೆ ಕ್ಯಾಂಡಿಡೇಟು, ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯ, ರೈತರ ಮಗ ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಇವ್ರಿಗೆ 50,000ದಿಂದ ಹಿಡಿದು 51,000 ಓಟಿಂದ ನಾವು CMR ಶ್ರೀನಾಥ್ ಈ ಬಾರಿ MLA ಕ್ಯಾಂಡಿಡೇಟ್ ಮಾಡೇ ಮಾಡ್ತೀರಿ. ಖಂಡಿತ ಪ್ರಮಾಣ ಮಾಡಿ ಹೇಳ್ತೀರಿ. ಈ ಬಾರಿ MLA CMR ಶ್ರೀನಾಥ್ ಸಿದ್ದರಾಮಣ್ಣ ಬಂದರು, ಇನ್ನೊಬ್ಬರು ಹೊರತೂರು ಬಂದರು, ಅದು ಯಾರಿಗೂ ಹೋಗಲ್ಲ ಈ ಸಾರಿ. ಏನಿದ್ರು ಎಲ್ಲ ಒಂದೇ ಕಡೆ ಮಾಡಿ ನಮ್ಮ ಲೋಕಲ್ ಹೊರತೂರಿಂದ ಬಂದು ಸಿದ್ದರಾಮಣ್ಣ ಬೇರೆ ಕಡೆಯಿಂದ ಬಂದು ಸಿದ್ದರಾಮಣ್ಣ ಎಲ್ಲೋ ಒಂದು ಕಡೆ ನಿಲ್ತ್ಕೊಂಡು ಗೆಲ್ತಾರಲ್ಲ, ಎಲ್ಲೋ ಒಂದು ಕಡೆ ಗೆಲ್ತ್ಕೊಳ್ಳಿ. ನಮ್ಮ ಲೋಕಲ್ಗೆ ಇರಲಿ ಒಂದು ಸಾರಿ. ನಮ್ಮ ಅಲ್ಪಸಂಖ್ಯಾತರು ಎಲ್ಲರನ್ನ ಶ್ರೀನಾಥ್ ಅಣ್ಣನಿಗೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಕೋಲಾರದಲ್ಲಿ ಮುಸ್ಲಿಂ ಮತಗಳ ನಿರ್ಣಾಯಕ ಆಗಿರೋದ್ರಿಂದ ಇದರ ಪ್ರಯೋಜನೆಯನ್ನು ಪಡೆಯೋದಕ್ಕೆ JDS ಏನೆಲ್ಲ ಪ್ಲಾನ್ ಮಾಡಿಕೊಂಡು ಇದರಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯತೆ ಈಗಿನ ಸಿಚುವೇಶನ್ ನೋಡಿದ್ರೆ ಎಷ್ಟರ ಮಟ್ಟಿಗೆ ಕಾಣಿಸ್ತಿದೆ? ಖಂಡಿತ ಈಗಿನ ಒಂದು ಸಿಚುವೇಶನ್ ಅನ್ನು ನೋಡಿದ್ರೆ ಈ ಒಂದು JDS ನ ಒಂದು ಲೆಕ್ಕಾಚಾರ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ CM ಇಬ್ರಾಹಿಂ ಅವರು ಆ ಮುಸ್ಲಿಂ ಸಮುದಾಯದ ಒಬ್ಬ ಪ್ರಬಲ ನಾಯಕರು ಕೂಡ ಆಗಿದ್ದಾರೆ. ಅವರು ಈಗ JDS ಪಕ್ಷದ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಈಗ ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಮತಗಳು ಇರೋ ಕಾರಣ ಈ ಒಂದು ಪ್ಲಾನ್ ಈಗ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಸುಮಾರು ಒಂದು 17ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಮುಸ್ಲಿಂ ಮತಗಳೇ ಅತಿ ಹೆಚ್ಚು ಇರೋದ್ರಿಂದ ಇಲ್ಲಿ ಕೋಲಾರ ನಗರದಲ್ಲಿ ಖುದ್ದು CM ಇಬ್ರಾಹಿಂ ಅವರು ಟಿಕಾಣಿ ಹೂಡಿ ಇಲ್ಲಿ ಸಾಕಷ್ಟು ಬಾರಿ ಪ್ರಚಾರಗಳನ್ನು ಮಾಡಿದ್ದಾರೆ. ಅದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CM ಇಬ್ರಾಹಿಂ ಅವರು ಹೋಬಳಿ ಮಟ್ಟದ ಸಮಾವೇಶಗಳಲ್ಲಿ ಕೂಡ ಈಗ ಭಾಗಿಯಾಗ್ತಾ ಇದ್ದಾರೆ. ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಕೂಡ ಅತಿ ಹೆಚ್ಚು ಮುಸ್ಲಿಂ ಮತಗಳಿದೆ. ಇದನ್ನ ಸೆಳಿಲಿಕ್ಕೆ ಒಂದು ರಣತಂತ್ರವನ್ನ CM ಇಬ್ರಾಹಿಂ ಅವರು ಮಾಡಿರುವಂತದ್ದು. ರಾಜಕೀಯವಾಗಿ ಸಿದ್ದರಾಮಯ್ಯನವರು ಮತ್ತೆ CM ಇಬ್ರಾಹಿಂ ಅವರು ಈಗ ಸದ್ಯಕ್ಕೆ ವಿರೋಧಿಗಳಾಗಿದ್ದಾರೆ. ಅವರನ್ನ ಸೋಲ್ಸೋಕೆ JDS ಪಕ್ಷವು ಕೂಡ ಸಾಕಷ್ಟು ರಣತಂತ್ರಗಳನ್ನು ರೂಪಿಸಿದೆ. ಈಗ CM ಇಬ್ರಾಹಿಂ ಅವರು ಅದರ ನೇತೃತ್ವವನ್ನು ವಹಿಸಿ ಕೋಲಾರದಲ್ಲಿರ್ತಕ್ಕಂಥ ಮುಸ್ಲಿಂ ಮತಗಳನ್ನು ಸೆಳಿಲಿಕ್ಕೆ ಸಾಕಷ್ಟು ಒಂದು ರಣತಂತ್ರಗಳನ್ನು ರೂಪಿಸಿದ್ದಾರೆ. ಪ್ರಮುಖವಾಗಿ ಸ್ಥಳೀಯರಾಗಿರ್ತಕ್ಕಂಥ ಮುಸ್ಲಿಂ ನಾಯಕರ ಒಂದು ನಾಯಕತ್ವದಿಂದಲೇ ಮತವನ್ನ ಪಡಿಲಿಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿರುವಂತದ್ದು. ಈಗಾಗಲೇ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಈಗ JDS ಪಕ್ಷದ ಅಲ್ಪಸಂಖ್ಯಾತ ಮುಖಂಡರು ಈಗ ಪ್ರಚಾರವನ್ನು ಮಾಡಿದ್ದಾರೆ. ಇವರ ಒಂದು ಮೊದಲ ರಣತಂತ್ರ ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಸಿಗೋದಿಲ್ಲ, ಸಿದ್ದರಾಮಯ್ಯ ಕೋಲಾರಕ್ಕೆ ಬರೋದಿಲ್ಲ, ಅವರ ಒಂದು ಅನುಪಸ್ಥಿತಿಯಲ್ಲಿ ಬೇರೊಬ್ಬ ನಾಯಕರು ಇಲ್ಲಿ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಹಾಗಾಗಿ ಸ್ಥಳೀಯವಾಗಿರ್ತಕ್ಕಂಥ ಅಭ್ಯರ್ಥಿಗೆ ಮತವನ್ನ ಕೊಡಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಈಗ ಒಂದು ಪ್ರಚಾರವನ್ನು ಮಾಡ್ತಾ ಇರುವಂತದ್ದು. ಸ್ಥಳೀಯರಾಗಿರ್ತಕ್ಕಂಥ CMR ಶ್ರೀನಾಥ್ ಅವರು ಕೂಡ ಸಾಕಷ್ಟು ಪ್ರಭಾವಿ ಆಗಿದ್ದಾರೆ. ಹಾಗಾಗಿನೇ ಇವರ ಒಂದು CM ಇಬ್ರಾಹಿಂ ಅವರು ಸಿದ್ದರಾಮಯ್ಯ ಮೇಲೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಕಾಣಿಸ್ತಾ ಇದೆ. ಹಾಗಾದ್ರೆ ಖಂಡಿತ ನಿವಿತಾಜೆ, ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನ ಈಗಾಗಲೇ ಹಿಂದೆ ಅವರು ಪರಿಗಣಿಸಿದೇ ಕೋಲಾರ ಒಂದು ಕ್ಷೇತ್ರಕ್ಕೆ ಅಖಾಡಕ್ಕೆ ಇಳಿದಿರುವಂತದ್ದು. ಆದ್ರೆ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯ ಕೂಡ ಆಗ್ತಾ ಇದೆ. ಆದ್ರೆ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನ ಸೆಳಿಲಿಕ್ಕೆ ಸ್ಥಳೀಯ ನಾಯಕರ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ. ಒಂದ್ ಕಡೆ KH ಮುನಿಯಪ್ಪ ಅವರ ಬಣ ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ರಮೇಶ್ ಕುಮಾರ್ ಬಣ ಒಂದ್ ಕಡೆ ಇದೆ. ಹಾಗಾಗಿನೇ ಇಲ್ಲಿ ಸ್ಥಳೀಯ ಮುಖಂಡರ ಒಂದು ಕೊರತೆ ಕೂಡ ಕಾಣ್ತಾ ಇರೋದ್ರಿಂದ ಕಾಂಗ್ರೆಸ್ ಪ್ರಚಾರದ ಕಾರ್ಯದಿಂದ ಈಗ ಹಿಂದುಳಿದೆ ಅಂತಾನೆ ಹೇಳ್ಬೋದು. ನವಿತಾ ಜೈನ್, ಈಗ ಕಾಂಗ್ರೆಸ್ನಲ್ಲಿನ ಮುಸ್ಲಿಂ ಮುಖಂಡರು ಒಗ್ಗಟ್ಟಾಗಿದ್ದಾರಾ ಹೇಗೆ? ಮೇಲ್ನೋಟಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಈ ಒಂದು ಒಗ್ಗಟ್ಟು ಪ್ರದರ್ಶನ ಇಲ್ಲಿವರೆಗೂ ಕೂಡ ಪ್ರಚಾರ ಕಾರ್ಯದಲ್ಲಿ ಕಾಣಿಸ್ತಾ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ಇನ್ನು 2 ವಾರದಲ್ಲಿ ಕೋಲಾರ ಪ್ರಚಾರದ ಕಣಕ್ಕೆ ಧುಮುಕಲಿದ್ದಾರೆ. ಆಗ ಸಿದ್ದರಾಮಯ್ಯ ಪರವಾಗಿ ಎಷ್ಟು ನಾಯಕರು ಬರ್ತಾರೆ, ಎಷ್ಟು ನಾಯಕರು ಒಂದು ಅಬ್ಸೆಂಟ್ ಅನ್ನ ಆಗ್ತಾರೆ ಅಂತಕ್ಕಂಥದ್ದು ಕಾದು ನೋಡ್ಬೇಕಾಗಿದೆ. ಆದ್ರೆ ಇಲ್ಲಿ ಪ್ಲಸ್ ಪಾಯಿಂಟ್ JDS ಪಕ್ಷಕ್ಕೆ ಏನಂತಂದ್ರೆ ಕೋಲಾರ ನಗರದಲ್ಲಿರ್ತಕ್ಕಂಥ ಅಂಜುಮನ್ ಕಮಿಟಿ ಅಧ್ಯಕ್ಷರಿದ್ದಾರೆ. ಅವರು ಈಗಾಗಲೇ JDS ಪಕ್ಷವನ್ನು ಸೇರ್ಪಡೆಗೊಂಡಿದ್ದಾರೆ. ಸುಮಾರು 50ಕ್ಕೂ ಅಧಿಕ ನಾಯಕರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಈಗಾಗಲೇ ಏನು JDS ಪಕ್ಷವನ್ನು ಗುರುತಿಸಿಕೊಂಡು ಈಗ ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನು ಹೋಲಿಸಲಿಕ್ಕೆ JDS ಪರವಾಗಿ ಮತಯಾಚನೆಯನ್ನು ಮಾಡಿರುವಂತದ್ದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಅಂತಾನೆ ಹೇಳ್ಬೋದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ.
ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಹರಿಹರ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡೋಣ. ಡಿಜೆ ಮಾಂತೇಶ್ ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿಯರು ಇವತ್ತೇನು ಹರಿಹರ ಅಭಿವೃದ್ಧಿ ಕಾಣೆ ಸುಮಾರು ವರ್ಷದಿಂದ ನೋಡ್ತಿದ್ದೇವೆ. ಇವತ್ತು ಏನು ತುಂಗಭದ್ರಾ ನದಿ ನೀರಿದೆ, ಇವತ್ತು ಅದು ಬೇಸಿಗೆ ಸಂದರ್ಭದಲ್ಲಿ ಅದು ಒಣಗೋಗುತ್ತೆ. ಇವತ್ತು ಅಗಸಿನ ಕಟ್ಟೆ ಕೆರೆ ಅಭಿವೃದ್ಧಿಗೆ ಸರ್ಕಾರಕ್ಕೆ ಸುಮಾರು ಸತಿ ಮನವಿ ಕೊಟ್ಟರು. ಸಂಬಂಧಪಟ್ಟ ಜನಪ್ರತಿನಿಧಿಗಳು ಗಮನ ತರಿಸಿದ್ರೆ ಯಾವ ಆಗ್ತಲ್ಲ. ಇವತ್ತು ಒಂದು ಏನು ಪಾಯಿಂಟ್ ಅಂದ್ರೆ ಸರ್ಕಾರ ಮೇಲೆ ಒಂದಿದ್ದಾಗೆ ಇಲ್ಲಿ ಶಾಸಕರು ಬೇರೆ ಆಯ್ಕೆ ಆಗಿರ್ತಾರ, ಅದು ಒಂದು ದೊಡ್ಡ ಸಮಸ್ಯೆ. ಆಮೇಲೆ ಆ ತರ ಇದ್ದಾಗ ಕೆಲವೊಬ್ಬ ಶಾಸಕರುಗಳಾಗಿರ್ಬೋದು, ಜನಪ್ರತಿನಿಧಿಗಳು ಆಗ್ಲಿ ತಾರತಮ್ಯ ಮಾಡ್ತಾರೆ ಇಲ್ಲಿ. ಯಾಕಂದ್ರೆ ಅಭಿವೃದ್ಧಿಗೆ ಏನು ಒತ್ತು ಕೊಡಲ್ಲ. ಇವತ್ತು ಈ ಕಡೆ ರಣೆಬೆನ್ನೂರು ಇರ್ಬೋದು, ಈ ಕಡೆ ದಾವಣಗೆರೆ ಇರ್ಬೋದು, ಸಾಕಷ್ಟು ದಾವಣಗೆರೆ ಬೆಳೆದಿದೆ, ರಣೆಬೆನ್ನೂರು ಸಾಕಷ್ಟು ಬೆಳೆದಿದೆ. ಇಲ್ಲಿ ಮಧ್ಯಭಾಗದಲ್ಲಿ ಇರುವಂತದ್ದು ನಮ್ಮ ಹರಿಹರ. ಇವತ್ತು ನಮಗೆ ಮಲತಾಯಿ ಧೋರಣೆ ಆಗಿದೆ. ಯಾವ ಸರ್ಕಾರ ಆಗ್ಲಿ ಯಾವ್ದಾಗ್ಲಿ ಹರಿಹರಕ್ಕೆ ಯಾರು ಕೂಡ ಒತ್ತು ಕೊಡಲ್ಲ. ನಮ್ಮ ಓಟ್ಗಳನ್ನ ಅಷ್ಟೇ ಪಡ್ಕೊಳಕ್ಕೋಸ್ಕರ ಇವನ್ನೆಲ್ಲ ಮಂಕು ಬುದ್ಧಿ ಹರಿಸುವಂತ ಕೆಲಸ ಮಾಡ್ತಿದ್ದವು. ಮುಂದಿನ ದಿನಗಳಲ್ಲಿ ಸರ್ಕಾರ ಆಗ್ಲಿ ಯಾವ್ದಾರ ಆಗಿರ್ಲಿ, ಯಾವ ಜನಪ್ರತಿನಿಧಿಗಳಾಗ್ಲಿ ನಮ್ಮ ಹರಿಹರಕ್ಕೆ ಅಭಿವೃದ್ಧಿ ಟೈಮ್ ಕೊಡ್ಲಿ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತಿದ್ದೀನಿ. ಪ್ರೇಮ್ ಕುಮಾರ್ ಅಂತ ಹೇಳಿ ಹರಿಹರ ನಗರ ಘಟಕದ JDS ಯೂತ್ ಅಧ್ಯಕ್ಷರು. 2013ರಲ್ಲಿ JDS ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ 400 ಕೋಟಿ ಕೆಲಸ ಆಗಿದೆ. ಊರಲ್ಲಿ ಶಾಂತಿ ವಾತಾವರಣ ಇದೆ. ಈಗ 2018ನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ಅಭಿವೃದ್ಧಿ ಆಗಿಲ್ಲ. ಹರಿಹರ 25 ವರ್ಷಗಳಷ್ಟು ಮತ್ತೆ ಹಿಂದೋಗಿದೆ. ಆಮೇಲೆ ನಮ್ಮೂರಲ್ಲಿ ಹೊಳೆ ಇಟ್ಕೊಂಡು ನಮ್ಮ ನೀರು ಕುಡಿಯಕ್ಕೆ ಇವತ್ತು ನಮಗೆ ತಿಂಗಳಿಗೆ ಬಿಲ್ಲು 800,000 ಕಳಿಸ್ತಾ ಇದ್ದಾರೆ. ನಮ್ಮ ದಾವಣಗೆರೆಗೆ ಬೇಕಾದಷ್ಟು ನೀರು ಸಪ್ಲೈ ಆಗುತ್ತೆ, ಅಲ್ಲಿ ಅಷ್ಟು ಚಾರ್ಜ್ ಇಲ್ಲ. ಹರಿಹರದಲ್ಲಿ ಇಷ್ಟು ಚಾರ್ಜ್ ಆಗಿದೆ. ಆಮೇಲೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಬರೀ ಕೋಮು ಗಲಭೆಗಳು ಇಂಥವೇ ಸ್ಟಾರ್ಟ್ ಆಗ್ತದೆ. ಜನಗಳು ಯಾರು ನೆಮ್ಮದಿಯಿಂದ ಇಲ್ಲ. ದಯವಿಟ್ಟು ಆದ್ರಿಂದ ಕುಮಾರಸ್ವಾಮಿ ಸರ್ಕಾರಕ್ಕೆ ಫುಲ್ ಬಹುಮತ ಕೊಟ್ರೆ ಕರ್ನಾಟಕ ಅಭಿವೃದ್ಧಿ ಆಗ್ತತಿ, ಎಲ್ಲಾ ಊರುಗಳು ಇಂಪ್ರೂವ್ಮೆಂಟ್ ಆಗ್ತದೆ. ಆಗ ನಮ್ದೆಲ್ಲ ಬೆಂಬಲ HS ಶಿವಶಂಕರ್ ಅವರಿಗೆ JDS ಓಟ್ ಕೊಡ್ರಿ, ಬೆಂಬಲಿಸ್ರಿ ಅಷ್ಟೇ. ನಾನು ABM ವಿಜಯ್ ಕುಮಾರ್ ಅಂತ, ಹರಿಹರ ನಗರಸಭಾ ಸದಸ್ಯ. 2008ರಲ್ಲಿ ಬಿಜೆಪಿ ಸರ್ಕಾರ ಬಂದಿತ್ತು. ಆ ಟೈಮ್ನಲ್ಲಿ ನಮ್ಮ BP ಹರೀಶ್ ಅಣ್ಣನವರು MLA ಆಗಿ ಬಂದಿದ್ರು. ಆ ಟೈಮ್ನಲ್ಲಿ ಸುಮಾರು 850 ಕೋಟಿಗಿನ ಹೆಚ್ಚಿನ ಅನುದಾನವನ್ನು ತಂದು ನಮ್ಮ ಹರಿಹರ ಎಂದೂ ಕಾಣದ ಇರೋ ತರ ಒಂದು ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಆಮೇಲೆ ರೈಲ್ವೆ ಒಳಗೆ ಹೋಗ್ತಕ್ಕಂಥ ಬ್ರಿಡ್ಜ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಹರೀಶ್ ಅಣ್ಣನವರ ಪೀರಿಯಡ್ ಒಳಗೆ ಆಗಿದೆ. ಆಮೇಲೆ ಪ್ರತಿಯೊಂದು ಗಲ್ಲಿಯಲ್ಲೂ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ್ರು, CC ಚರಂಡಿಗಳನ್ನು ಮಾಡಿದ್ರು. ಆಮೇಲೆ ಊರಿನ ಅಭಿವೃದ್ಧಿಗೆ ಒಂದು ದೂರದೃಷ್ಟಿ ಇಟ್ಕೊಂಡು ಹರೀಶ್ ಅಣ್ಣನವರು ಅದ್ರ ಪ್ರಕಾರ ಅವರು ಎಲ್ಲಾ ರೀತಿಯಾದ ಒಂದು ವ್ಯವಸ್ಥೆನ ಜನಸಾಮಾನ್ಯರಿಗೆ ಮಾಡಿಕೊಟ್ಟಿದ್ದಾರೆ. ಈ ಬಾರಿ ಹರೀಶ್ ಅಣ್ಣನವರಿಗೆ ಟಿಕೆಟ್ ಕೊಡೋದ್ರಿಂದ ನಮ್ಮ ಬಿಜೆಪಿ ಸರ್ಕಾರ ಬರ್ತದೆ, ಇಲ್ಲಿ ಹರೀಶ್ ಅಣ್ಣವ್ರು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಮೂಡಿಸಿ ನಾನು ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಫೈನಾನ್ಸ್ ಮಂಜಣ್ಣ ಅಂತೇಳಿ ಹರಿಹರ ನಗರ ಸದಸ್ಯರ ಪತಿಯವರಾಗಿದ್ದೀನಿ. 75 ವರ್ಷ ಬಂದು ಸ್ವತಂತ್ರ ಆದರೂ ಬಹುಮತ ಸರ್ಕಾರ ಕಾಂಗ್ರೆಸ್ಗೆ ಮತ್ತು ಬಿಜೆಪಿಗೆ ದೊರಕಿದೆ. ಬಹುಮತ ಸರ್ಕಾರ ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಇದುವರೆಗೂ ದೊರೆತಿಲ್ಲ. ಅವ್ರು ಕೊಡುವಂತ ಈ ಸರಿ ಸರ್ಕಾರದಲ್ಲಿ ಅವ್ರಿಗೆ ಬಹುಮತ ಸಿಗೋದು ಗ್ಯಾರಂಟಿ ಇರೋದ್ರಿಂದ ಅವ್ರು ಕೊಟ್ಟಂತ ಪಂಚರತ್ನ ಯೋಜನೆ, ರೈತ ಚೈತನ್ಯ, ವಸತಿ, ಆರೋಗ್ಯ, ಶಿಕ್ಷಣ ಮತ್ತು ಯುವಜನ ಮತ್ತು ಮಹಿಳಾ ಸಬಲೀಕರಣ ಅಂತ 5 ಪಂಚರತ್ನ ಯೋಜನೆಗಳನ್ನು ಕುಮಾರಸ್ವಾಮಿ ಅವರು ಈ ಸರಿ ಕೊಡ್ತಾ ಇದ್ದಾರೆ. ಆ ಪಂಚರತ್ನ ಯೋಜನೆಗಳನ್ನ ಎಲ್ಲ ಜನಾಂಗದವರಿಗೂ, ಎಲ್ಲ ಸಮುದಾಯವರಿಗೂ ರಕ್ಷಣೆ ಮತ್ತು ಅವರಿಗೆ ಅನುಕೂಲ ಆಗುತ್ತ ಅನುಕೂಲಗಳು ಪಂಚರತ್ನ ಯೋಜನೆಯಲ್ಲಿದ್ದಾವೆ. ಮುಂದೆ ಅವರು ಮಾಡುವಂತ ಕೆಲಸಗಳು ರಕ್ಷಣೆ ಇರ್ತದೆ. ಎಲ್ಲ ಸಮುದಾಯದ ರಕ್ಷಣೆ ಮತ್ತು ಹಿತವನ್ನು ಕಾಪಾಡುವಂತ ಏಕೈಕ ನಾಯಕ ಅಂದ್ರೆ HS ಶಿವಶಂಕರ್ ಅವರು ಮಾಡ್ತಾರೆ. ದಯವಿಟ್ಟು ಎಲ್ಲರಿಗೂ ಅವರಿಗೆ ಸಹಕಾರ ಮಾಡಿ. ನ್ಯೂಸ್ 18 ಚುನಾವಣಾ ಚಕ್ರ ವಾಹನ ರಾಜ್ಯದಾದ್ಯಂತ ಓಡಾಡ್ತಾ ಇದೆ. ಇವತ್ತು ಚಿಕ್ಕಮಗಳೂರು, ಮೂಡಿಗೆರೆ ಹಾಗೂ ಶೃಂಗೇರಿ ಕ್ಷೇತ್ರ ವ್ಯಾಪ್ತಿಯ ಬಾಳೆಹೊನ್ನೂರಿನಲ್ಲಿ ಸಂಚಾರ ಮಾಡಲಿದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರ ಏರಿ ಮೈಕ್ ಹಿಡಿದು ಮಾತಾಡಿ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನದ ಅಂಗವಾಗಿ ಇವತ್ತು ಸಾಕಷ್ಟು ಮಹಿಳಾ ಸಾಧಕಿಯರನ್ನ ನಿಮಗೆ ತೋರಿಸ್ತಾ ಇದ್ದೇವೆ. ಅವರಲ್ಲಿ ದುರ್ಗಮ್ಮ ಅನ್ನೋರು ಒಬ್ರು. ಇದೇ ಮೊದಲ ಬಾರಿಗೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳನ್ನ ರಸ್ತೆಗೆ ಇಳಿಸಿದೆ. ಈ ಬಸ್ಗಳ ಡ್ರೈವರ್ ಆಗೋಕೆ ರೆಡಿ ಆಗಿದ್ದಾರೆ ಪಾವಗಡ ಮೂಲದ ಚಾಲಕಿ ದುರ್ಗಮ್ಮ. ಈ ಹಿಂದೆ ಕ್ಯಾಬ್ ಓಡಿಸ್ತಾ ಇದ್ದ ಇವರು ತಮ್ಮ ಜೀವನದಲ್ಲಿ ಅನೇಕ ಸವಾಲುಗಳನ್ನ ಎದುರಿಸಿದ್ದಾರೆ. ಮನೆಯಲ್ಲಿ ಬಸ್ ಓಡಿಸೋದಕ್ಕೆ ಒಪ್ಪದೇ ಇದ್ರು ಹಠ ಬಿಡದೆ ಬಸ್ ಓಡಿಸಿಯೇ ತೀರ್ತೀನಿ ಅಂತ ಬೆಂಗಳೂರಿಗೆ ಬಂದು ಎಲೆಕ್ಟ್ರಿಕ್ ಬಸ್ ಓಡಿಸೋ ಟ್ರೈನಿಂಗ್ ಪಡಿತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಟ್ರೈನಿಂಗ್ ಮುಗಿಸಿ ಬಸ್ಗಳನ್ನ ರಸ್ತೆಗೆ ಇಳಿಸಲಿದ್ದಾರೆ. ಅವರನ್ನ ನಮ್ಮ ರಿಪೋರ್ಟರ್ ಹಂಸ ಮಾತನಾಡಿಸಿದ್ದಾರೆ, ನೋಡೋಣ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನ ಮಾಡ್ತಿದ್ರೆ ಈಗ ಬಿಎಂಟಿಸಿಗೂ ಕೂಡ ಮಹಿಳೆಯರು ಎಂಟ್ರಿ ಕೊಟ್ಟಿರುವಂತದ್ದು. ಅಂದ್ರೆ ಮೊದಲು ಕೂಡ ಬಿಎಂಟಿಸಿ ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಮಹಿಳೆಯರಿದ್ರು, ಆದ್ರೆ ಈಗ ಎಲೆಕ್ಟ್ರಿಕಲ್ ಬಸ್ ಗಳನ್ನ ಓಡಿಸೋದಕ್ಕೆ ಮುಂದಾಗಿದ್ದಾರೆ. ಸೊ ಈಗ ನಮ್ ಜೊತೆ ಇಲ್ಲಿ ಮಹಿಳಾ ಚಾಲಕಿ ಇದ್ದಾರೆ. ಇವರು ಎಲೆಕ್ಟ್ರಿಕಲ್ ಬಸ್ ಅನ್ನ ಓಡಿಸೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಿದ್ರೆ ಇವ್ರು ಏನ್ ಹೇಳ್ತಾರೆ, ಇವರ ಎಕ್ಸ್ಪೀರಿಯನ್ಸ್ ಹೇಗಿದೆ, ಈ ಒಂದು ಎಲೆಕ್ಟ್ರಿಕಲ್ ಬಸ್ ನ ಓಡಿಸೋದಕ್ಕೆ ಹೇಗೆ ಇವರಿಗೆ ಸ್ಫೂರ್ತಿ ಬಂತು ಅನ್ನುವಂತ ಎಲ್ಲಾ ಒಂದು ವಿಚಾರದ ಬಗ್ಗೆ ಅವ್ರನ್ನ ಕೇಳೋಣ. ಮೇಡಮ್ ನಮಸ್ತೆ. ಮೇಡಮ್, ಎಲೆಕ್ಟ್ರಿಕಲ್ ಬಸ್ ಓಡಿಸುವಂತಹ ಮೊದಲನೇ ಲೇಡಿ ಡ್ರೈವರ್ ತಾವು. ಸೊ ಈ ಒಂದು ಮಾತು ಕೇಳೋದಕ್ಕೆ ಎಷ್ಟು ಖುಷಿ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ ಮೇಡಮ್. ಸೊ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಮೇಡಮ್? ನೀವು ಮೊದಲಿಂದನೂ ಬೇರೆ ಯಾವ್ದಾದ್ರು ಪ್ರೊಫೆಷನಲ್ ಇದ್ರು ಅಥವಾ ನಿಮ್ಗೆ ಬಸ್ ನ ಓಡಿಸ್ಬೇಕು ಅಂತ ಯಾಕೆ ಅನ್ನಿಸ್ತು? ನಂಗೆ ತುಂಬಾ ಚಿಕ್ಕ ಹುಡುಗಿಯಾಗಿಂದ ನಾನು ಡ್ರೈವಿಂಗ್ ಫೀಲ್ಡ್ ಅಂದ್ರೆ ಲೈಕ್ ಮಾಡ್ತಾ ಇದ್ದೆ ಮೇಡಮ್. ಅದಕ್ಕೋಸ್ಕರ ನಾನು ಇದೇ ಫೀಲ್ಡ್ ಅಲ್ಲಿ ನಾನು ಒಂದು ಏಮ್ ಇಟ್ಕೊಂಡಿದ್ದೆ, ಮಾಡ್ಬೇಕು ಮುಂದೆ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಒಂದು ಅವಕಾಶ ಸಿಕ್ಕಿದ್ರೆ ಅದರಲ್ಲಿ ಹೋಗಿ ನಾನು ಭಾಗವಹಿಸಬೇಕು ಅಂತ ನಾನು ತಗೊಂತಾ ಇದ್ದ. ತರ ಹೇಗ್ ಗೊತ್ತಾಯ್ತು ನಿಮ್ಗೆ ಇಲ್ಲಿ ಬಿಎಂಟಿಸಿ ಎಲೆಕ್ಟ್ರಿಕಲ್ ಬಸ್ಗೆ ಈ ತರ ಆಫರ್ ಇದೆ ಅಂತ? ಇಲ್ಲ, ಅದು ಬಂದ್ಬಿಟ್ಟು ನಮ್ಗೆ ಒಂದು ಕಾಲ್ ಬಂದಿತ್ತು ಈ ಡಿಪಾರ್ಟ್ಮೆಂಟ್ ಕಡೆ, ಒಂದ್ ಕಡೆಯಿಂದ ಕಾಲ್ ಬಂದಿತ್ತು, ಈ ತರ ಇದೆ, ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಬಂದು ಇಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡು ಜಾಯಿನ್ ಆಗಿದ್ದು ಮೇಡಮ್. ಇನ್ನ ನೋಡಬಹುದು ನಾವು ಆಲ್ಮೋಸ್ಟ್ ಬಸ್ಗಳನ್ನೆಲ್ಲಾನು ಕೂಡ ಜೆಂಟ್ಸೇ ಓಡಿಸುವಂತದನ್ನ ನಾವು ನೋಡಿದೀವಿ. ಸೊ ಲೇಡಿ ಡ್ರೈವರ್ಸ್ ಗಳನ್ನ ನೋಡೋದೇ ತುಂಬಾ ಕಡಿಮೆ. ಸೊ ನೀವೀಗ ಸೆಲೆಕ್ಟ್ ಆಗಿದ್ದೀರಾ. ಸೊ ಟ್ರೈನಿಂಗ್ ಎಲ್ಲ ಹೇಗ್ ನಡೀತಿದೆ, ಏನೆಲ್ಲ ಈಗಾಗಲೇ ಕಲ್ತಿದ್ದೀರಾ? ಅಶೋಕ್ ಸರ್ ಅಂತ ಮತ್ತೆ ಪರಮೇಶ್ವರ್ ಸರ್ ಅಂತ ಇಬ್ರು ನಮ್ಗೆ ಟ್ರೈನ್ ಅಪ್ ಅಲ್ಲಿ ಇದ್ದಾರೆ. ಅವ್ರ ಕಡೆಯಿಂದ ನನ್ಗೆ ತುಂಬಾನೇ ಸಪೋರ್ಟ್ ಇದೆ. ಮತ್ತೆ ಅದೇ ತರ ನನ್ನ ಟ್ರೈನ್ ಅಪ್ ಬಗ್ಗೆನು, ಗಾಡಿ ಬಗ್ಗೆ, ಎಲ್ಲದ್ರ ಬಗ್ಗೆನು ನನ್ಗೆ ಪ್ರತಿಯೊಂದು ಪಾಯಿಂಟ್ ಹೇಳ್ಕೊಡ್ತಾ ಇದ್ದಾರೆ. ನಾನು ತುಂಬಾನೇ ಕಲಿತಾ ಇದ್ದೀನಿ. ಅದರಲ್ಲೂ ಮುಂದೆ ಹೋಗೋದಕ್ಕಂತ ತುಂಬಾ ಹೆಲ್ಪ್ಫುಲ್ ಆಗಿದೆ ನನಗೆ. ಮತ್ತೆ ಇದನ್ನ ಅಷ್ಟೇ ಈಸಿಯಾಗಿ ನಾನು ಡ್ರೈವ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಸಮೇತ ನನ್ಗಿದೆ ಮೇಡಮ್. ನಿಮ್ಗೆ ಇದು ಈ ಒಂದು ಬಸ್ ಅನ್ನ ಓಡಿಸ್ಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಎಷ್ಟು ಚಾಲೆಂಜಿಂಗ್ ಅಂತ ಅನ್ನಿಸ್ತು? ತುಂಬಾ ಚಾಲೆಂಜಿಂಗ್ ಇದೆ ಮೇಡಮ್. ಯಾಕಂದ್ರೆ ಗಂಡ್ ಮಕ್ಳೆಲ್ಲ ಇಲ್ಲಿ ಬರೋರೆಲ್ಲರೂ ಈಗ ಹೆಣ್ಮಕ್ಳು ಅಂತಂದ್ರೆ ನೀವೇನಕ್ಕೆ ಇಲ್ಲಿ ಬಂದ್ರಿ, ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಇಷ್ಟು ಟಫ್ ಆಗಿರೋ ರೋಡಲ್ಲಿ ಓಡಿಸೋದಕ್ಕೆ ತುಂಬಾ ಕಷ್ಟ ಇದೆ, ನೀವು ಯಾಕೆ ಈ ತರ ತಗೊಂಡ್ರಿ, ಈ ತರ ಕ್ವಶನ್ಸ್ ಬಂದೇ ಬರುತ್ತೆ. ಬಟ್ ಆದ್ರೂ ನಾನು ಚಾಲೆಂಜಿಂಗ್ ಆಗಿ ತಗೊಂಡಿಲ್ಲ, ನಾವು ಮಾಡೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಮುಂದೆ ಬಂದು ನಿಂತ್ಕೊಂಡಿದೀನಿ ಮ್ಯಾಮ್. ನಿಮ್ಗೆ ಈ ತರ ಬಸ್ ಓಡಿಸ್ತಿರುವಂತದ್ದು ತುಂಬಾ ಖುಷಿ ಆಗ್ತಿದೆ? ಎಸ್ ಮ್ಯಾಮ್, ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ನನ್ಗೂ. ಮೇಡಮ್, ಆಲ್ ದ ಬೆಸ್ಟ್ ನಿಮ್ಗೆ. ನೋಡಬಹುದು, ಇದು ದುರ್ಗಮ್ಮ ಅವರ ಮಾತುಗಳು. ಒಟ್ನಲ್ಲಿ ನೋಡೋದಾದ್ರೆ ಎಲೆಕ್ಟ್ರಿಕಲ್ ಬಸ್ಗಳನ್ನ ಓಡಿಸೋದಕ್ಕೆ ಇವ್ರು ಈಗಾಗಲೇ ಟ್ರೈನಿಂಗ್ ಅನ್ನ ಪಡಿತಿದ್ದಾರೆ. ಸೊ ಇನ್ನ ಸ್ವಲ್ಪ ದಿನದಲ್ಲೇ ಇವರ ಸರ್ವಿಸ್ ಕೂಡ ಸಿಗುತ್ತೆ. ಸೊ ಇವ್ರಿಗೂ ಕೂಡ ನಾವು ಆಲ್ ದ ಬೆಸ್ಟ್ ಅನ್ನ ಹೇಳೋಣ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ರಾಜ್ಯದ ಪ್ರಮುಖ ನಗರಗಳ ವೆದರ್ ರಿಪೋರ್ಟ್ ನೋಡೋಣ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.